ಹಾಯ್ ಹಲೋ ನಮಸ್ಕಾರ ಬಸ್ಸು, ನಾನು ಮಂತ್ರ ಹಾಸನ್. ದುಡ್ಡಿಗಾಗಿ ದುಡ್ಡಿಗೋಸ್ಕರ ನಡೆಯೋದೇ ಜೀವನ. ಮರ್ಯಾದೆ ಇಲ್ಲದೆ ಬದುಕೋಕ್ಕಾಗಲ್ಲ. ಆದರೆ ಇವತ್ತು ಮರ್ಯಾದೆ ಅನ್ನೋದು ಗೊತ್ತೇ ಇಲ್ಲ. ಮರ್ಯಾದೆ ಬಿಟ್ಟು ಬದುಕಿದ್ರೆ ಫಾಲೋವರ್ಸ್ ಆಗ್ತಾರೆ, ಹಂಗೆ ದುಡ್ಡು ಮಾಡ್ಬೋದು. ಹಂಗಂತ ಎಲ್ಲರೂ ಮರ್ಯಾದೆ ಬಿಟ್ಟು ಜೀವನ ಮಾಡ್ತಿಲ್ಲ. ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂದರೆ ಮರ್ಯಾದೆ ಕಾಪಾಡ್ಕೋಬೇಕು. ನೆಮ್ಮದಿ ಯಾವಾಗ ಹಾಳಾಗುತ್ತೆ ಅಂದರೆ ನಮ್ಮ ಮರ್ಯಾದೆನ ನಾವು ತಗೊಂಡಾಗ ಹಾಳಾಗುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಗೆ ಟ್ರೆಂಡಿಂಗ್ ಆಗಬೇಕು ಅಂತ ಗಂಡು ಮಕ್ಳಿಂತೂ ಟ್ರೆಂಡಿಂಗ್ ಆಗೋಕ್ಕಾಗಲ್ಲ, ಮತ್ತು ಜಾಸ್ತಿ ಫಾಲೋವರ್ಸ್ನೂ ಮಾಡ್ಕೊಳಕ್ಕಾಗಲ್ಲ. ಒಂದೊಂದು ವೀಡಿಯೋಸ್ಗಳಲ್ಲಿ ಏನೂ ಇರೋದಿಲ್ಲ, ಜಸ್ಟ್ ಎರಡು ಸ್ಟೆಪ್ ಆಗಿರ್ತಾರೆ ಹೆಣ್ಮಕ್ಳು. ಪಾಪ ಗಂಡು ಮಕ್ಕಳು ಕಷ್ಟ ಬಿದ್ದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತಗೊಬಂದು ವೀಡಿಯೋ ಮಾಡಿ ಹಾಕಿದ್ರು ಫಾಲೋವರ್ಸ್ ಇಲ್ಲ, ಲೈಕ್ಸ್ ಇಲ್ಲ, ವ್ಯೂಸ್ ಇಲ್ಲ. ಇವತ್ತೆಲ್ಲ ಜೀವನ ಹೆಂಗಾಗ್ಬಿಟ್ಟೈತೆ ಅಂದರೆ ಲೈಕ್ಸು, ಕಮೆಂಟ್ಸು, ವ್ಯೂಸು ಇಷ್ಟೇ ಪ್ರಪಂಚ ಆಗ್ಬಿಟ್ಟೈತೆ. ಎಲ್ಲ ಬದುಕ್ತಿರೋದೆಲ್ಲ ಲೈಕ್ಸ್ ಕಮೆಂಟ್ಸ್ಗೋಸ್ಕರನೇ. ಮೊದಲೆಲ್ಲ ತಂದೆ ತಾಯಿಗೋಸ್ಕರ ಬದುಕ್ತಿದ್ರು, ಒಳ್ಳೆ ಕೆಲಸ ತಗೋಬೇಕು, ಕೆಲಸ ಮಾಡಬೇಕು ಅಂತ. ಇವತ್ತು ಕೆಲಸ ಎಲ್ಲ ಏನಿಲ್ಲ, ಇವಾಗೆಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಆನ್ಲೈನ್ ಮಾಧ್ಯಮ, ಆನ್ಲೈನಲ್ಲೇ ದುಡ್ಡು ಮಾಡೋದು ಎಲ್ಲ ಥರನೂ. ನನಗೆ ಮೊನ್ನೆ ಒಂದು ರಿಕ್ವೆಸ್ಟ್ ಬಂತು, ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಹಂಗೆ ನೋಡ್ತಾ ಹಾಯ್ ಹೇಗಿದ್ದೀರಾ ಹಂಗೆ ಹಿಂಗೆ ಅಂತ ಮೆಸೇಜ್ ಬಂತು. ನಾನು ಇದು ಯಾರು ಗೊತ್ತಿಲ್ಲಲ್ಲ ಅಂತ ನೋಡ್ತಿದ್ದೆ. ಆಮೇಲೆ ಒಂದು ಲೀಶ್ ಬಂತು, 300 ರೂಪಾಯಿ, 400 ರೂಪಾಯಿ, 2 ಅವರು 3 ಅವರ್ ಅಂತ. ಇದೇನು ಅಂತ ಅಂದ್ಕೊಂಡೆ. ಆಮೇಲೆ ಇದು ಯಾರು ಇರ್ಬೋದು ಅಂತ ಸ್ವಲ್ಪ ಆಳವಾಗಿ ನೋಡಿದೆ. ನಮ್ಮ ಹಾಸನದ್ದೇ ಒಂದು ಹುಡುಗಿ. ನನಗೆ ಒಂಥರ ಅನಿಸ್ಬಿಡ್ತು, ಹೆಣ್ಮಕ್ಳು ದುಡ್ಡು ಮಾಡೋಕ್ಕೆ ಯಾವ ಥರ ಎಲ್ಲ ಇಳಿದ್ಬಿಟ್ಟವ್ರಪ್ಪ ಇವರು ಅಂತ. ಆಮೇಲೆ ಮೆಸೇಜ್ ಮಾಡಿಬಿಡಿ ಅಂದ್ಬಿಟ್ಟು, ಇವತ್ತು ಗಂಡು ಮಕ್ಕಳು ದುಡಿಯೋದು ತುಂಬ ಕಷ್ಟ, ಹೆಣ್ಮಕ್ಳು ಸರಾಗವಾಗಿ ದುಡ್ಡು ಮಾಡಿಬಿಡ್ತಾರೆ. ನೀವೆಲ್ಲೇ ಹೋಗಿ ಹೆಣ್ಮಕ್ಳಿಗೆ ಮೊದಲೇ ಆದ್ಯತೆ. ಎಲ್ಲೋದ್ರೂ ಹೆಣ್ಮಕ್ಳನ್ನ ಪಟ್ಟಂಗೆ ಕೆಲ್ಸಕ್ಕೆ ಸೇರಿಸ್ಕೋತಾರೆ, ಗಂಡು ಮಕ್ಳನ್ನ ಸೇರಿಸ್ಕೋಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ. ನಮ್ಮ ಸಮಾಜನೂ ಹಂಗೆ ಆಗೈತೆ ಬಿಡಿ. ಹೆಣ್ಮಕ್ಳಿದ್ರೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ವ್ಯವಹಾರಗಳಾಗುತ್ತೆ. ಎಲ್ಲ ಅಂಗಡಿಗಳು ಮತ್ತು ಎಲ್ಲ ಒಂದು ವ್ಯವಹಾರಗಳ ಫೀಲ್ಡಲ್ಲಿ ಹೆಣ್ಮಕ್ಳನ್ನೇ ನೋಡ್ಬೋದು ನಾವು. ಹೆಣ್ಣು ಗಂಡು ಸಮಾನರು, ಇಬ್ಬರಿಗೂ ಸಮಾನ ಹಕ್ಕಿದೆ. ಸಮಾನತೆ ಅಂದ್ಕೊಂಡು ಹೆಣ್ಮಕ್ಳು ಸಮಾನಕ್ಕೆ ಬರೋಕ್ಕಾಗ್ತಿಲ್ಲ, ಹಂಗಾಗ್ಬಿಟ್ಟೈತೆ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಹೆಚ್ಚಿನದಾಗಿ ದುಡಿತಿದ್ದಾರೆ ಎಲ್ಲ ಫೀಲ್ಡ್ಗಳಲ್ಲಿ. ಅದರಲ್ಲಿ ಒಳ್ಳೆ ರೀತಿಯೂ ಇದೆ, ಕೆಟ್ಟ ರೀತಿಯೂ ಇದೆ. ಹಂಗಂತ ಗಂಡು ಮಕ್ಕಳೆಲ್ಲ ಒಳ್ಳೆಯವರು ಅಂತಲ್ಲ.